Dear students, I welcome you all for our EduMerge classes. Here, you can emerge through education. So, in this segment, let us discuss about few important questions regarding human health and disease, which are very important for the KCET as well as NEET. Let us know one by one. The first concept in the human health and disease is the human health. Let us take the first question. The blood circulation was discovered by. The options are William Harvey, Hippocrates, Karl Landsteiner, and Paul Ehrlich. ಸೊ ಒಂದೊಂದನ್ನೇ ನಾವಿಲ್ಲಿ ಆಪ್ಷನ್ಸ್ ಅನ್ನು ನೋಡ್ತಾ ಹೋಯ್ತು ಅಂತಂದ್ರೆ ಇಲ್ಲಿ ಕಾರ್ಲ್ ಲ್ಯಾಂಡ್ಸ್ಟೈನರ್ ಅಂತ ಯಾರಿದ್ದಾರೆ ಸೈಂಟಿಸ್ಟು, ಅವರು ABO ಬ್ಲಡ್ ಗ್ರೂಪ್ಗೆ ಸಂಬಂಧಪಟ್ಟ ಹಾಗೆ ತಮ್ಮ ರಿಸರ್ಚ್ ಅನ್ನು ಮಾಡಿದ್ರು. ನಾವಿವಾಗ ಏನು ಬ್ಲಡ್ ಗ್ರೂಪ್ ಅನ್ನು ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ, ABO ಮತ್ತೆ AB ಅಂತ ಹೇಳಿ, ಈ ರೀತಿಯಾಗಿ ದ ಬ್ಲಡ್ನ ಕ್ಲಾಸಿಫಿಕೇಶನ್ ಅನ್ನು ಮಾಡಿ, ಬ್ಲಡ್ ಗ್ರೂಪ್ನ ಕ್ಲಾಸಿಫಿಕೇಶನ್ ಅನ್ನು ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಸ್ಟಡಿ ಮಾಡಿದಂಥವ್ರು. ಅದೇ ರೀತಿಯಲ್ಲೇ ಎರಡನೇ ಆಪ್ಷನ್ ಇದೆ ಹಿಪೋಕ್ರೇಟಸ್ ಅಂತ ಹೇಳಿ. ವಿ ನೋ ದಟ್ ಹಿ ವಾಸ್ ದ ಫಾದರ್ ಆಫ್ ಮೆಡಿಸಿನ್. ಸೊ ಮೆಡಿಸಿನ್ಸ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಹಿಪೋಕ್ರೇಟಸ್. ನೆಕ್ಸ್ಟು ಆಪ್ಷನ್ ಇರ್ತಕ್ಕಂಥದ್ದು ಪಾಲ್ ಎಚ್ರಿಚ್. ಸೊ ಇವರು ಡಿಪ್ತೀರಿಯಾ ರೋಗಕ್ಕೆ ಸಂಬಂಧಪಟ್ಟ ಹಾಗೆ ಸ್ಟಡಿಯನ್ನು ಮಾಡಿದ್ರು. ಸೊ ಹಿ ಸ್ಟಡಿಡ್ ಎ ಲಾಟ್ ರಿಗಾರ್ಡಿಂಗ್ ದ ಡಿಪ್ತೀರಿಯಾ ಡಿಸೀಸ್. ಇಲ್ಲಿ ಟ್ರಾನ್ಸ್ಫರ್ ಆಫ್ ಬ್ಲಡ್ ಸಿರಮ್ ವಿತ್ ಆಂಟಿಬಾಡಿ ಟು ಕೌಂಟ್ರಾಕ್ಟ್ ಡಿಪ್ತೀರಿಯಾ, ಇದರ ಬಗ್ಗೆ ಹೆಚ್ಚು ಸ್ಟಡಿ ಮಾಡಿದಂಥವ್ರು. ಹಾಗಾದರೆ ಉಳ್ಕೊಂಡಿರೋ ಆಪ್ಷನ್ ಯಾವುದು ಅಂತಂದರೆ ವಿಲಿಯಂ ಹಾರ್ವೆ. ಸೊ ವಿಲಿಯಂ ಹಾರ್ವೆ ಏನು ಮಾಡಿದ್ರು, ಬ್ಲಡ್ ಸರ್ಕ್ಯುಲೇಷನ್ ಹೇಗಾಗತ್ತೆ ಏನು ಕತೆ ಅಂತ ಹೇಳಿ ಸ್ಟಡಿ ಮಾಡಿದಂಥವ್ರು. ಹಂಗಿಲ್ಲಿ ಬ್ಲ್ಯಾಕ್ ಬೈಲ್ ಥಿಯರಿ ಅಂತ ಹೇಳಿ ಬರುತ್ತಲ್ಲ ಇಂಟ್ರೊಡಕ್ಟರಿ ಪಾರ್ಟಲ್ಲಿ. ಸೊ ಆ ಬ್ಲ್ಯಾಕ್ ಬೈಲ್ ಥಿಯರಿಯನ್ನು ಡಿಸ್ಪ್ರೂವ್ ಮಾಡಲಿಕ್ಕೆ ವಿಲಿಯಂ ಹಾರ್ವೆ ಕೊಟ್ಟಂತಹ ಬ್ಲಡ್ ಸರ್ಕ್ಯುಲೇಷನ್ ಕಾನ್ಸೆಪ್ಟು ಸಹ ಒಂದು ಕಾರಣ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ದ ಆಪ್ಷನ್ ಈಸ್ ಎ, ದ ಬ್ಲಡ್ ಸರ್ಕ್ಯುಲೇಷನ್ ವಾಸ್ ಡಿಸ್ಕವರ್ಡ್ ಬೈ ವಿಲಿಯಂ ಹಾರ್ವೆ. ನೆಕ್ಸ್ಟ್, ದ ಸೆಕೆಂಡ್ ಕ್ವಶನ್, ಹ್ಯೂಮನ್ ಹೆಲ್ತ್ ಕ್ಯಾನ್ ಬಿ ಮೇಂಟೈನ್ಡ್ ಬೈ. ಮಾನವನ ಆರೋಗ್ಯ ಯಾವ ರೀತಿಯಾಗಿ ಸಂರಕ್ಷಿಸಲ್ಪಡುತ್ತೆ ಅಂತಂದರೆ ದ ಆಪ್ಷನ್ಸ್ ಆರ್ ಬ್ಯಾಲೆನ್ಸ್ಡ್ ಡಯಟ್, ಪರ್ಸನಲ್ ಹೈಜೀನ್, ರೆಗ್ಯುಲರ್ ಎಕ್ಸರ್ಸೈಸ್, ಆಲ್ ಆಫ್ ದೀಸ್. ಬ್ಯಾಲೆನ್ಸ್ಡ್ ಡಯಟ್ ಅಂತಂದರೆ ನಾವು ತೆಗೆದುಕೊಳ್ತಕ್ಕಂತಹ ಆಹಾರದಲ್ಲಿ ಮೇಜರ್ 5 ಕಾಂಪೊನೆಂಟ್ಸ್ ಏನಿದೆ ಫುಡ್ಡು, ಅದಷ್ಟನ್ನು ಇರಬೇಕು ಅನ್ನುವಂಥದ್ದನ್ನು ಅದು ಹೇಳ್ಕೊಡುತ್ತೆ. ನೆಕ್ಸ್ಟ್ ಪರ್ಸನಲ್ ಹೈಜೀನ್ ಅಂತಂದರೆ ವೈಯಕ್ತಿಕ ಸ್ವಚ್ಛತೆ, ಪ್ರತಿದಿನ ಸ್ನಾನ ಮಾಡ್ತಕ್ಕಂಥದ್ದು, ಆಮೇಲಿಂದ ಉಗುರು ಕಟ್ ಮಾಡ್ಕೊಳ್ತಕ್ಕಂಥದ್ದು, ನೀಟಾಗಿರುವಂಥದ್ದು, ಈ ರೀತಿಯಾಗಿ ಬರೋದು. ದೆನ್ ರೆಗ್ಯುಲರ್ ಎಕ್ಸರ್ಸೈಸ್, ನಿಯಮಿತವಾಗಿ ವ್ಯಾಯಾಮವನ್ನು ಮಾಡ್ತಕ್ಕಂಥದ್ದು. ಸೊ ಇದಿಷ್ಟೂ ಸಹ ಮಾಡ್ತು ಅಂತಂದರೆ ಖಂಡಿತವಾಗಿಯೂ ಯಾವುದೇ ರೀತಿಯಾದಂತಹ ಡಿಸೀಸ್ ನಮಗೆ ಬರೋದಿಲ್ಲ. ಯಾಕೆಂದರೆ ನಮ್ಮ ಇಮ್ಯೂನ್ ಸಿಸ್ಟಮ್ ಚೆನ್ನಾಗಿರುತ್ತೆ, ಎನ್ವಿರಾನ್ಮೆಂಟ್ ಚೆನ್ನಾಗಿರುತ್ತೆ. ಸೊ ಪ್ಯಾಥೋಜನ್ಸ್ ನಮಗೆ ಅಟ್ಯಾಕ್ ಮಾಡೋದು ತಪ್ಪತ್ತೆ. ಹೀಗೆಲ್ಲ ಇರೋದ್ರಿಂದ ಕಡೆ ಆಪ್ಷನ್ ಯಾವುದಿದೆ, ಆಲ್ ಆಫ್ ದೀಸ್ ಅಂತ ಹೇಳಿದೆ. ಸೊ ದ ಕರೆಕ್ಟ್ ಆನ್ಸರ್ ಈಸ್ ಆಲ್ ಆಫ್ ದೀಸ್. ಸೊ ಹ್ಯೂಮನ್ ಹೆಲ್ತ್ ಕ್ಯಾನ್ ಬಿ ಮೇಂಟೈನ್ಡ್ ಬೈ ಬ್ಯಾಲೆನ್ಸ್ಡ್ ಡಯಟ್, ಪರ್ಸನಲ್ ಹೈಜೀನ್, regular exercise. Next, the third question, a disease which can easily transmit from one person to another person is called. The options are non-infectious disease, infectious disease, viral disease, bacterial disease. ಸೊ ಈ ಕ್ವಶನ್ ಯಾವ ರೀತಿಯಾಗಿ ಹೇಳ್ತಾ ಇದೆ ಅಂತಂದರೆ, ಇದನ್ನು ನಾವು ಇಟಿಯಾಲಜಿಯಲ್ಲಿ ಓದಿದ್ವಿ. ಏನಂದರೆ ಯಾವುದೇ ಒಂದು ಡಿಸೀಸ್ ಇರಬಹುದು, ಅದು ಒಬ್ಬರಿಂದ ಒಬ್ಬರಿಗೆ ಹರಡುವಂಥದ್ದು ಒಂದು ರೀತಿಯ ಡಿಸೀಸ್ ಇತ್ತು ಅಂತಂದರೆ, ಸಮ್ ಡಿಸೀಸಸ್ ಕೆನಾಟ್ ಬಿ ಟ್ರಾನ್ಸ್ಮಿಟೆಡ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್. ಸೊ ಬೇಸ್ಡ್ ಆನ್ ದೀಸ್, ಈ ಕಾನ್ಸೆಪ್ಟಿನ ಆಧಾರದ ಮೇಲೆ ನಮಗೆ ಈ ಕ್ವಶನನ್ನು ಕೇಳಿದ್ದಾರೆ. ಸೊ ಹಿಯರ್ ಒಂದೊಂದನೇ ಆಪ್ಷನ್ಸನ್ನು ನಾವು ನೋಡ್ತಾ ಹೋಯ್ತು ಅಂತಂದರೆ ಬ್ಯಾಕ್ಟೀರಿಯಲ್ ಡಿಸೀಸ್ ಅಂತ ಇದೆ. ಸೊ ಬ್ಯಾಕ್ಟೀರಿಯಲ್ ಡಿಸೀಸ್ ಅಂದರೆ ಅರ್ಥ ಏನು, the diseases which are caused by bacteria. Next, viral disease anta ide. Viral disease andre enu, the diseases which are caused by virus. ಹಾಗಾಗಿ ಈ ಎರಡು ಆಪ್ಷನ್ಸ್ಗಳು ಆ ಕ್ವಶನಿಗೆ ರಿಲೇಟ್ ಆಗಿ ಇಲ್ಲ.
ನೆಕ್ಸ್ಟ್ ಬರುವಂತಹದ್ದು ನಾನ್ ಇನ್ಫೆಕ್ಷಿಯಸ್ ಡಿಸೀಸ್ ಮತ್ತು ಇನ್ಫೆಕ್ಷಿಯಸ್ ಡಿಸೀಸ್. ನಾನ್ ಇನ್ಫೆಕ್ಷಿಯಸ್ ಡಿಸೀಸ್ ಅಂತಂದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡದೇ ಇರ್ತಕ್ಕಂಥದ್ದು, ದ ಡಿಸೀಸಸ್ ವಿಚ್ ಕ್ಯಾನಾಟ್ ಟ್ರಾನ್ಸ್ಫರ್ ಆರ್ ವಿಚ್ ಕ್ಯಾನಾಟ್ ಸ್ಪ್ರೆಡ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್. ಹಾಗಾದ್ರೆ ಉಳ್ಕೊಂಡಿರೋ ಆಪ್ಷನ್ ಯಾವುದು ಅಂತಂದ್ರೆ ಇನ್ಫೆಕ್ಷಿಯಸ್ ಡಿಸೀಸ್. ಹಾಗಾದ್ರೆ ಇನ್ಫೆಕ್ಷಿಯಸ್ ಡಿಸೀಸ್ ಅಂದ್ರೆ ಏನು? ಎ ಡಿಸೀಸ್ ವಿಚ್ ಕ್ಯಾನ್ ಈಸಿಲಿ ಟ್ರಾನ್ಸ್ಮಿಟ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್. ಹಾಗಾಗಿ ಆಪ್ಷನ್ ಏನಾಗುತ್ತೆ? ಬಿ. ನೆಕ್ಸ್ಟ್, who among the following is recognized as the father of medicine? ಇಲ್ಲಿ ಮೆಡಿಸಿನ್ಗೆ ಸಂಬಂಧಪಟ್ಟ ಹಾಗೆ ಕ್ವಶನ್ಸ್ ಅನ್ನ ಕೇಳ್ತಾ ಇದ್ದಾರೆ. ಸೊ ಆಪ್ಷನ್ಸ್ ಯಾವ್ದ್ಯಾವ್ದಿದೆ? ರಾಬರ್ಟ್ ಕಾಚ್, ಹಿಪೋಕ್ರೇಟಸ್, ಲೂಯಿ ಪ್ಯಾಶ್ಚರ್ ಅಂಡ್ ಎಡ್ವರ್ಡ್ ಜೆನ್ನರ್. ಅವ್ರು ಒಬ್ಬೊಬ್ರದ ಏನೇನು ಕಾಂಟ್ರಿಬ್ಯೂಷನ್ಸ್ ಇದೆ ಅಂತ ನೋಡೋದಾಯ್ತು ಅಂತಂದ್ರೆ, ಈ ರಾಬರ್ಟ್ ಕಾಚ್ ಏನ್ ಮಾಡೋದು ಅಂದ್ರೆ ಕಾಚ್ ಪಾಸ್ಚುಲೇಟ್ಸ್ ಅಂತ ಹೇಳಿ ಅದನ್ನ ಕೊಡ್ತಾ ಹೋದ್ರು. ಪಾಸ್ಚುಲೇಟ್ಸ್ನ ಅಂದ್ರೆ ಯಾವುದೇ ಒಂದು ಗಾಯ ಆಗಬೇಕು ಅಂತಂದ್ರೆ ಅದಕ್ಕೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಕಾರಣ ಆಗಿರುತ್ತೆ. ಅಂದ್ರೆ ಅದು ಇನ್ಫೆಕ್ಷನ್ ಆಗಬೇಕು ಅಂದ್ರೆ, ವೂಂಡ್ ಇನ್ಫೆಕ್ಷನ್ ಅಂತ ನಾವೇನು ಕರಿತೀವಿ, ಇದೆಲ್ಲ ಆಗಬೇಕು ಅಂತಂದ್ರೆ ಅದಕ್ಕೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಕಾರಣ ಆಗುತ್ತೆ. ಒಂದ್ಸರಿ ಆ ಥರ ವೂಂಡ್ ಇನ್ಫೆಕ್ಷನ್ ಆಯಿತು ಅಂದರೆ ಅದು ಬೇರೆ ಕಡೆಗೆ ಸ್ಪ್ರೆಡ್ ಆಯಿತು ಅಂತಂದರೆ ಅದಕ್ಕೂ ಮೈಕ್ರೋ ಆರ್ಗ್ಯಾನಿಸಮ್ಸೇ ಕಾರಣ. ಈ ರೀತಿಯಾದಂತಹ ಕೆಲವೊಂದು ಪಾಸ್ಟುಲೇಟ್ಸ್ಗಳನ್ನು ಕೊಡ್ತಾ ಹೋದರು. ಅದೇ ರೀತಿಯಲ್ಲೇ ಆಂಥ್ರಾಕ್ಸ್ ಇರಬಹುದು, ಟ್ಯೂಬರ್ಕ್ಯುಲೋಸಿಸ್ ಇರಬಹುದು, ಕಾಲರಾ ಇರಬಹುದು, ಇವುಗಳಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸ್ಟಡಿಯನ್ನು ಮಾಡಿದ್ರು ರಾಬರ್ಟ್ ಕಾಚ್. ನೆಕ್ಸ್ಟ್ ವೆಲ್ ನೋನ್ ಸೈಂಟಿಸ್ಟ್ ಲೂಯಿಸ್ ಪ್ಯಾಶ್ಚರ್, ಅದರಲ್ಲಿ ಪ್ಯಾಶ್ಚರೈಸೇಷನನ್ನು ಪ್ರೋಸೆಸನ್ನು ಕಂಡುಹಿಡಿದ್ರು. ದೆನ್ ಫರ್ಮೆಂಟೇಷನ್ ಇರಬಹುದು, ಅದೇ ಥರನೇ ಡಿಸೀಸಸ್ ಇರಬಹುದು, ಇವುಗಳಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಎಕ್ಸ್ಪರಿಮೆಂಟ್ಸ್ಗಳನ್ನು ಮತ್ತು ವರ್ಕನ್ನು ಮಾಡಿದ್ದಾರೆ. ದೆನ್ ಎಡ್ವರ್ಡ್ ಜೆನ್ನರ್ ನಮಗೆ ನೆನಪಾಗುವಂಥದ್ದು ವ್ಯಾಕ್ಸಿನೇಷನ್ಗೆ ಸಂಬಂಧಪಟ್ಟ ಹಾಗೆ, ಎಕ್ಸ್ಪೆಷಲಿ ಸ್ಮಾಲ್ ಪಾಕಿಗೆ ಸಂಬಂಧಪಟ್ಟಂಥ ವ್ಯಾಕ್ಸಿನೇಷನ್ ಅನ್ನು ಕೊಟ್ಟಂಥವರು ಎಡ್ವರ್ಡ್ ಜೆನ್ನರ್. ಹಾಗಾದರೆ ಉಳ್ಕೊಂಡಿರ್ತಕ್ಕಂತಹ ಆಪ್ಷನ್ ಯಾವುದು ಅಂದರೆ ಹಿಪೋಕ್ರೇಟಸ್. ಈ ಹಿಂದಿನ ಕ್ವಶನ್ಸ್ನಲ್ಲಿ ನಾವು ಅದನ್ನು ಸ್ಟಡಿ ಮಾಡಿದ್ವಿ. ಸೊ ಹಿಪೋಕ್ರೇಟಸ್ was considered as the father of medicine. So who among the following is recognized as the father of medicine ಅಂತಂದ್ರೆ here the option is B, that is Hippocrates. So among the following a non-communicable disease is, ಈ ಕೆಳಗಿನ ರೋಗಗಳು ಯಾವುದು ಒಬ್ಬರಿಂದ ಒಬ್ಬರಿಗೆ ಹರಡೋದಿಲ್ಲ. ಸೊ ಅದರಲ್ಲಿ ಆಪ್ಷನ್ಸ್ಗಳು 4 ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಮಿಸಲ್ಸ್, ರೇಬೀಸ್, ಡಿಪ್ತೀರಿಯಾ ಮತ್ತು ಡಯಾಬಿಟಿಸ್. ಇಲ್ಲಿ ಮಿಸಲ್ಸ್ ರೋಗವನ್ನು ತಗೊಂಡ್ರೆ ಇಟ್ ವಾಸ್ ಸ್ಪ್ರೆಡ್ ಬೈ ರುಬೆಲಾ ವೈರಸ್. ರುಬೆಲಾ ವೈರಸ್ ಇಂದ ಬರ್ತಕ್ಕಂಥದ್ದು. ಬಟ್ ರುಬೆಲಾ ವೈರಸ್ ಬಿಲಾಂಗ್ಸ್ ಟು ಪ್ಯಾರಾಮಿಕ್ಸೋವಿರಿಡೆ ಫ್ಯಾಮಿಲಿ. ಸೊ ಹಾಗಾಗಿ ಇಟ್ ಕ್ಯಾನ್ ಈಸಿಲಿ ಸ್ಪ್ರೆಡ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್. ದೆನ್ ದ ನೆಕ್ಸ್ಟ್ ಆಪ್ಷನ್ ಇಸ್ ರೇಬೀಸ್. ಸೊ ಹಿಯರ್ ದಿಸ್ ರೇಬೀಸ್ ಡಿಸೀಸ್ ಈಸ್ ಕಾಸ್ಡ್ ಬೈ ರೇಬೀಸ್ ವೈರಸ್. ಇಲ್ಲಿ ಸಲೈವಾ ಆಫ್ ದ ಇನ್ಫೆಕ್ಟೆಡ್ ಅನಿಮಲ್ ಏನಿದೆ ಅದರಿಂದ ಈಸಿಯಾಗಿ ಸ್ಪ್ರೆಡ್ ಆಗುತ್ತೆ. ದೆನ್ ಡಿಪ್ತೀರಿಯಾ ಡಿಸೀಸ್, ಇದನ್ನ ಕಾರ್ನಿ ಬ್ಯಾಕ್ಟೀರಿಯಂ ಡಿಪ್ತೀರಿಯೆ ಕಾಸ್ ಮಾಡುತ್ತೆ. ಇದು ಡ್ರಾಪ್ಲೆಟ್ಸು ಮತ್ತು ಕಾಫಿಂಗ್, ಸ್ನೀಸಿಂಗ್ ಆಫ್ ದ ಇನ್ಫೆಕ್ಟೆಡ್ ಪರ್ಸನ್ ಏನಿದೆ ಅದರಿಂದ ಈಸಿಯಾಗಿ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗುತ್ತೆ. ಹಾಗಾದರೆ ಉಳ್ಕೊಂಡಿರ್ತಕ್ಕಂತಹ ಆಪ್ಷನ್ ಯಾವುದು ಅಂತಂದರೆ ಆಪ್ಷನ್ ಡಿ, ದಟ್ ಈಸ್ ಡಯಾಬಿಟೀಸ್. ಸೊ ನಮಗೆ ಗೊತ್ತಿದೆ ಪ್ಯಾಂಕ್ರಿಯಾಸ್ ಏನಿದೆ, ಪ್ಯಾಂಕ್ರಿಯಾಸ್ನಲ್ಲಿ ಐಲೆಟ್ಸ್ ಆಫ್ ಲ್ಯಾಂಗರ್ಹ್ಯಾನ್ಸ್ ಇದೆಯಲ್ಲ, ಅದರಲ್ಲಿ ಆಲ್ಫಾ ಸೆಲ್ಸ್, ಬೀಟಾ ಸೆಲ್ಸ್ ಇದೆ. ಅದರಲ್ಲಿ ಬೀಟಾ ಸೆಲ್ಸ್ನಲ್ಲಿ ಇನ್ಸುಲಿನ್ ಉತ್ಪಾದನೆ ಆಗ್ತದೆ. ಇನ್ಸುಲಿನ್ ಏನು ಉತ್ಪಾದನೆ ಆಗೋದು ಕಡಿಮೆ ಆಗುತ್ತೆ, ಆಗ ನಮ್ಮ ಬ್ಲಡ್ನಲ್ಲಿ ಶುಗರ್ ಲೆವೆಲ್, ಗ್ಲೂಕೋಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಸೊ ಅದನ್ನು, ಆ ಕಂಡೀಷನನ್ನು ನಾವು ಡಯಾಬಿಟಿಸ್ ಮಿಲಿಟಸ್ ಅಂತ ಹೇಳಿ ಕರಿತೀವಿ. ಅದರಲ್ಲಿ ಹೈಪೋಸೆಕ್ರೇಷನ್, ಹೈಪರ್ ಸೆಕ್ರೇಷನ್ ಎರಡೂ ರೀತಿಯಲ್ಲಿ ಇರ್ತದೆ. ಅಂದರೆ ಅಮೌಂಟ್ ಆಫ್ ಇನ್ಸುಲಿನ್ ಪ್ರೊಡಕ್ಷನ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಅಮೌಂಟ್ ಆಫ್ ಗ್ಲೂಕೋಸ್ ಲೆವೆಲ್ ಇನ್ ದ ಬ್ಲಡ್. ಅಂದರೆ ಅಕಸ್ಮಾತ್ ಇನ್ಸುಲಿನ್ ಪ್ರೊಡಕ್ಷನ್ ಜಾಸ್ತಿ ಆಯಿತು ಅಂದರೆ ಬ್ಲಡ್ನಲ್ಲಿ ಗ್ಲೂಕೋಸ್ ಲೆವೆಲ್ ಕಡಿಮೆ ಆಗುತ್ತೆ. ಅದೇ ಥರನೇ ಇನ್ಸುಲಿನ್ ಪ್ರೊಡಕ್ಷನ್ ಏನಾದರೂ ಹೆಚ್ಚಾಯಿತು ಅಂತಂದರೆ ಶುಗರ್ ಲೆವೆಲ್ಲು ಕಡಿಮೆ ಆಗುತ್ತೆ. ಈ ರೀತಿಯಾಗಿ ಆಗುವಂಥದ್ದು ಇದು ಆಯಾ ವೈಯಕ್ತಿಕವಾದಂತಹ ವಿಚಾರ ಇದು. ಅಂದರೆ ಆ ಬಾಡಿ ಎನ್ವಿರಾನ್ಮೆಂಟ್ ಮೇಲೆ ಅದು ಪ್ರೊಡಕ್ಷನ್ ಆಗ್ತಕ್ಕಂಥದ್ದು, ಕಡಿಮೆ ಆಗೋದು, ಜಾಸ್ತಿ ಆಗೋದು, ಅದೆಲ್ಲ ಬಾಡಿ ಎನ್ವಿರಾನ್ಮೆಂಟ್ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥದ್ದು. ಹಾಗಾಗಿ ನಾವು ಶುಗರ್ ಪೇಷಂಟ್ಸ್ ಪಕ್ಕ ಕೂತ್ಕೊಂಡ್ರು ನಮಗೆ ಶುಗರ್ ಬರುತ್ತೆ ಅಂತ ಹೇಳೋಕ್ಕಾಗೋದೇ ಇಲ್ಲ. ಸೊ ಹಾಗಾಗಿ ಅಮಾಂಗ್ ದೀಸ್ ಆಪ್ಷನ್ಸ್ ದ ಆಪ್ಷನ್ ಈಸ್ ಡಿ, ದಟ್ ಈಸ್ ಡಯಾಬಿಟೀಸ್. ಸೊ ಡಯಾಬಿಟೀಸ್ ಈಸ್ ಒನ್ ಆಫ್ ದ ನಾನ್ ಕಮ್ಯುನಿಕೇಬಲ್ ಡಿಸೀಸ್.
ಈ ಒಂದು 4 ಆಪ್ಷನ್ಸ್ನಲ್ಲಿ ನಮಗೆ ಬರುವಂತಹ ಒಂದು ಆಪ್ಷನ್ ಯಾವುದು ಅಂದರೆ ಆಪ್ಷನ್ ಡಿ. ನೆಕ್ಸ್ಟ್ ಕ್ವಶನ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ನ್ಯೂರಲ್ ಸಿಸ್ಟಮ್ ಅಂಡ್ ಎಂಡೋಕ್ರೈನ್ ಸಿಸ್ಟಮ್ ಇನ್ಫ್ಲೂಯೆನ್ಸಸ್ ಅವರ್ ಇಮ್ಯೂನ್ ಸಿಸ್ಟಮ್. ಸೆಕೆಂಡ್ ಒನ್, ಇಮ್ಯೂನ್ ಸಿಸ್ಟಮ್ ಮೇಂಟೈನ್ಸ್ ಅವರ್ ಹೆಲ್ತ್. 2 ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. ಒಂದು ನ್ಯೂರಲ್ ಸಿಸ್ಟಮ್, ಕೇಂದ್ರೀಯ ನರಮಂಡಲ ಏನಿದೆ ಅದು, ಮತ್ತು ಎಂಡೋಕ್ರೈನ್ ಸಿಸ್ಟಮ್ ಏನಿದೆ ಹಾರ್ಮೋನ್ಸ್ಗಳನ್ನು ಸೆಕ್ರೆಟ್ ಮಾಡಿಕೊಡ್ತಕ್ಕಂಥದ್ದು, ಅದು ನಮ್ಮ ಇಮ್ಯೂನ್ ಸಿಸ್ಟಮ್ ಮೇಲೆ ಪ್ರಭಾವವನ್ನು ಬೀರುತ್ತೆ. ಇದು ಮೊದಲನೇ ಒಂದು ಸ್ಟೇಟ್ಮೆಂಟು. ಎರಡನೇ ಸ್ಟೇಟ್ಮೆಂಟು, ಇಮ್ಯೂನ್ ಸಿಸ್ಟಮ್ ಮೇಂಟೈನ್ಸ್ ಅವರ್ ಹೆಲ್ತ್. ರೋಗ ನಿರೋಧಕ ವ್ಯವಸ್ಥೆ ಏನಿದೆ ಅದು ನಮ್ಮ ಆರೋಗ್ಯವನ್ನು ಕಾಪಾಡುತ್ತೆ. ಅದಕ್ಕೆ ಕ್ವಶನ್ಸ್ ಏನು, ವಿಚ್ ಆಫ್ ದ ಸ್ಟೇಟ್ಮೆಂಟ್ ಆರ್ ಸ್ಟೇಟ್ಮೆಂಟ್ಸ್ ಗಿವನ್ ಅಬೋವ್ ಈಸ್ ಆರ್ ಕರೆಕ್ಟ್. ಈ ಕೆಳಗಿನ ಹೇಳಿಕೆ ಅಥವಾ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತ ಹೇಳಿ ಆಪ್ಷನ್ಸ್ ಅನ್ನು ಕೊಟ್ಟಿದ್ದಾರೆ. ಸೊ ಆಪ್ಷನ್ಸ್ ಯಾವ್ದು ಅಂತಂದ್ರೆ ಓನ್ಲಿ ಒನ್ ಫಸ್ಟ್ ಸ್ಟೇಟ್ಮೆಂಟ್, ಆರ್ ಓನ್ಲಿ ಸೆಕೆಂಡ್ ಸ್ಟೇಟ್ಮೆಂಟ್, ಬೋತ್ ಫಸ್ಟ್ ಅಂಡ್ ಸೆಕೆಂಡ್ ಸ್ಟೇಟ್ಮೆಂಟ್, ಅಂಡ್ ನನ್ ಆಫ್ ದೀಸ್. 4 ಆಪ್ಷನ್ಸ್ ಅನ್ನು ಕೊಟ್ಟಿದ್ದಾರೆ. ನಾವು ಇದನ್ನು ಇಂಟ್ರಡಕ್ಟರಿ ಕ್ಲಾಸ್ಗಳಲ್ಲಿ ನೋಡಿದ್ವಿ. ದಯವಿಟ್ಟು ಮಕ್ಕಳೇ, ನಿಮಗೆ ಅಕಸ್ಮಾತ್ ಈ ರೀತಿಯಾದಂತಹ ಆಪ್ಷನ್ಸ್ಗೆ ಇನ್ನಷ್ಟು ಹೆಚ್ಚು ಮಾಹಿತಿ ಬೇಕು ಅಂತಂದರೆ ನಮ್ಮ ಎಜುಮರ್ಜ್ ಕ್ಲಾಸಸ್ನಲ್ಲಿ ಯೂಟ್ಯೂಬ್ನಲ್ಲಿ ನೀವು ಎಜುಮರ್ಜ್ ಕ್ಲಾಸಸ್ ಅಂತ ಟೈಪ್ ಮಾಡಿದ್ರೆ ಅದರಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ. ದಯವಿಟ್ಟು ಅದಕ್ಕೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮಗೆ ಹೆಚ್ಚೆಚ್ಚು ಮಾಹಿತಿಗಳು ಅದರಲ್ಲಿ ಸಿಗ್ತಾ ಹೋಗುತ್ತೆ. ಇಂಟ್ರಡಕ್ಟರಿ ಸೆಗ್ಮೆಂಟ್ಸ್ನಲ್ಲಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ನಮ್ಮ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಏನಿದೆ, ದಟ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಲಾಂಗ್ ವಿತ್ ದಟ್ ಎಂಡೋಕ್ರೈನ್ ಸಿಸ್ಟಮ್ ಡೈರೆಕ್ಟ್ಲಿ ಇನ್ಫ್ಲೂಯೆನ್ಸಸ್ ಆನ್ ಅವರ್ ಇಮ್ಯುನಿಟಿ ಆ್ಯಂಡ್ ದಟ್ ಇಮ್ಯೂನ್ ಸಿಸ್ಟಮ್ ಮೈಂಟೈನ್ಸ್ ಅವರ್ ಹೆಲ್ತ್ ಅಂತ ಹೇಳಿ ನಿಮಗೆ NCERT ಟೆಕ್ಸ್ಟ್ ಬುಕ್ಕಲ್ಲೂ ಇದನ್ನು ನೇರವಾದಂತಹ ಸಾಲುಗಳನ್ನು ಕೊಟ್ಟಿದ್ದಾರೆ. ಸೊ ಅದರ ಪ್ರಕಾರ ನೋಡ್ಕೊಂಡ್ರೆ ಬೋತ್ ನ್ಯೂರಲ್ ಸಿಸ್ಟಮ್ ಆ್ಯಂಡ್ ಎಂಡೋಕ್ರೈನ್ ಸಿಸ್ಟಮ್ ಇನ್ಫ್ಲೂಯೆನ್ಸಸ್ ಆನ್ ಅವರ್ ಇಮ್ಯೂನ್ ಸಿಸ್ಟಮ್ ಆ್ಯಂಡ್ ಇಮ್ಯೂನ್ ಸಿಸ್ಟಮ್ ಮೈಂಟೈನ್ಸ್ ಅವರ್ ಬಾಡಿ. ಎರಡೂ ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಆಗಿರುತ್ತೆ. ಸೊ ಹಾಗಾಗಿ ಹಿಯರ್ ದ ಆಪ್ಷನ್ ಈಸ್ ಸಿ, ದಟ್ ಈಸ್ ಬೋತ್ 1 and 2. ನೆಕ್ಸ್ಟ್, ಹೆಲ್ತ್ ಈಸ್ ಅಫೆಕ್ಟೆಡ್ ಬೈ ಅಂದರೆ ಈ ಕಾನ್ಸೆಪ್ಟ್ ನಮಗೆ ಯಾವುದ್ರ ಬಗ್ಗೆ ಕೇಳ್ತಾ ಇದ್ದಾರೆ ಅಂದರೆ ದ ಫ್ಯಾಕ್ಟರ್ಸ್ ವಿಚ್ ಅಫೆಕ್ಟ್ಸ್ ಆನ್ ಹೆಲ್ತ್ ಅಂತ ಹೇಳಿ, ಆರೋಗ್ಯದ ಮೇಲೆ ಪ್ರಭಾವ ಬೀರುವ ಅಂಶಗಳು. ಸೊ ಅದರಲ್ಲಿ ಮೊದಲನೇದು ಜೆನೆಟಿಕ್ ಡಿಸಾರ್ಡರ್, ಸೆಕೆಂಡ್ ಒನ್ ಈಸ್ ಇನ್ಫೆಕ್ಷನ್ಸ್, ಆ್ಯಂಡ್ ದ ಥರ್ಡ್ ಒನ್ ಈಸ್ ಲೈಫ್ ಸ್ಟೈಲ್ಸ್. ವಿಚ್ ಆಫ್ ದ ಕೀ ವರ್ಡ್ಸ್ ಗಿವನ್ ಅಬೋವ್ ಆರ್ ಕರೆಕ್ಟ್? ಈ ಮೇಲಿನ 3 ಹೇಳಿಕೆಗಳಲ್ಲಿ ಯಾವುದು ಕರೆಕ್ಟ್ ಆಗಿದೆ? ಸೊ ಜೆನೆಟಿಕ್ ಡಿಸಾರ್ಡರ್ ಅಂತಂದರೆ ಯಾವುದು? ವಂಶ ಪಾರಂಪರ್ಯವಾಗಿ ಬರ್ತಕ್ಕಂಥದ್ದು. ಎರಡನೇದು ಇನ್ಫೆಕ್ಷನ್ಸ್, ನಮಗಾಗ್ತಕ್ಕಂತಹ ಕೆಲವು ಇನ್ಫೆಕ್ಷನ್ಸ್ಗಳು. ಮೂರನೇದು ನಮ್ಮ ಜೀವನ ಪದ್ಧತಿ, ಲೈಫ್ ಸ್ಟೈಲ್ಸ್. ಖಂಡಿತವಾಗಿ ಈ 3 ಸಹ ನಮ್ಮ ಆರೋಗ್ಯದ ಮೇಲೆ ಪ್ರಭಾವವನ್ನು ಬೀರುತ್ತೆ. ಸೊ ಹಾಗಾಗಿ ದ ಆಪ್ಷನ್ ಈಸ್ ಡಿ, ಆಲ್ ದ 3 ಗಿವನ್ ಕೀವರ್ಡ್ಸ್ ಆರ್ ಕರೆಕ್ಟ್. ನಮ್ಮ ಪೇರೆಂಟ್ಸಿಂದ ನಮಗೆ ಬರ್ತಕ್ಕಂತಹ ರೋಗಗಳು ಅದು ಖಂಡಿತವಾಗಿ ನಮ್ಮ ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತೆ. ದೆನ್ ಇನ್ಫೆಕ್ಷನ್ಸ್, ಸೇ ಫಾರ್ ಎಕ್ಸಾಂಪಲ್ ಕೆಲವರಿಗೆ ಈ ಸೀಗೆ ಪುಡಿ ಅಲರ್ಜಿ ಇರುತ್ತೆ, ಅಥವಾ ಈ ಪಾರ್ಚೆನಿಯನ್ ಅದರಿಂದ ಇನ್ಫೆಕ್ಷನ್ ಆಗ್ತಾ ಹೋಗುತ್ತೆ. ಆಬ್ವಿಯಸ್ಲಿ ಅಲರ್ಜಿಕ್ ರಿಯಾಕ್ಷನ್ಸ್ಗಳೆಲ್ಲ ಏನಿರ್ತದೆ ಅವೆಲ್ಲವೂ ನಮಗೆ ಎಫೆಕ್ಟನ್ನು ಮಾಡುತ್ತೆ. ಅದೇ ಥರನೇ ಲೈಫ್ ಸ್ಟೈಲ್ಸ್, ನಾವು ಎಷ್ಟು ನೀರನ್ನು ತಗೊಳ್ತೀವಿ, ಇಂಟೇಕ್ ಆಫ್ ವಾಟರ್, ಗಿವಿಂಗ್ ರಸ್ಟ್ ಟು ದ ಬಾಡಿ, ಆ್ಯಂಡ್ ಯೂಸೇಜ್ ಆಫ್ ದ ಫುಡ್. ಜಂಕ್ ಫುಡ್ಗಳನ್ನು ತಿನ್ನದೇ ಇರ್ತಕ್ಕಂಥದ್ದು ಆ ಥರ ಆದರೆ ಒಳ್ಳೆಯದು. ಬಟ್ ಜಂಕ್ ಫುಡ್ ಮೇಲೆ ತುಂಬ ಡಿಪೆಂಡ್ ಆಯಿತು ಅಂತಂದರೆ ಇಟ್ ಡೈರೆಕ್ಟ್ಲಿ ಅಫೆಕ್ಟ್ಸ್ ಆನ್ ಅವರ್ ಹೆಲ್ತ್. ಸೊ ಹಾಗಾಗಿ ಆಲ್ ದೋಸ್ 3 key words directly affects on our health. That's why the option is D, 1, 2 and 3. All these 3 keywords are directly affects on our health. Next question, necessary steps for achieving good health. ಉತ್ತಮವಾದ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕಾದ್ರೆ ನಾವು ಯಾವ ಹೆಜ್ಜೆಗಳನ್ನು ಇಡಬಹುದು? ಅವೇರ್ನೆಸ್ ಅಬೌಟ್ ದ ಡಿಸೀಸಸ್, ವ್ಯಾಕ್ಸಿನೇಷನ್, ಪ್ರಾಪರ್ ಡಿಸ್ಪೋಸಲ್ ಆಫ್ ವೇಸ್ಟ್, maintenance of hygienic food and waste resources. The correct combination having necessary step is, so that is the question. ಇಲ್ಲಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಾಗ ಸ್ಟೇಟ್ಮೆಂಟ್ ಅನ್ನು ಫಸ್ಟ್ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಅವೇರ್ನೆಸ್ ಅಬೌಟ್ ದ ಡಿಸೀಸಸ್, ರೋಗಗಳ ಬಗ್ಗೆ ನಮಗಿರ್ತಕ್ಕಂತಹ ಜ್ಞಾನ ಮತ್ತು ಎಚ್ಚರಿಕೆ ಖಂಡಿತವಾಗಿಯೂ ಅದು ನಮ್ಮ ಆರೋಗ್ಯಕ್ಕೆ ಉತ್ತಮವಾದಂತಹ ಸ್ಟೆಪ್. ಏಕೆ ಅಂತಂದರೆ ರೋಗಗಳ ಬಗ್ಗೆನೇ ನಮಗೆ ಹೀಗಾದರೆ ಹೀಗಾಗತ್ತೆ ಅನ್ನೋ ಅವೇರ್ನೆಸ್ ಇತ್ತು ಅಂತಂದರೆ ಆಬ್ವಿಯಸ್ಲಿ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅನ್ನೋ ಹಾಗೆ ನಮಗೆ ಹೆಲ್ಪ್ ಆಗುತ್ತೆ. ದೆನ್ ವ್ಯಾಕ್ಸಿನೇಷನ್, ಸೊ ಇದ್ರ ಬಗ್ಗೆನೂ ನಾವು ಸಾಕಷ್ಟು ಸ್ಟಡಿ ಮಾಡಿದ್ದೇವೆ. ಸೊ ವ್ಯಾಕ್ಸಿನ್ ಅಂದರೆ ಅರ್ಥ ಏನಪ್ಪ ಅಂತಂದರೆ
giving a dose of weak or attenuated microorganisms to the host to stimulate the production of the antibody. ಸೊ ಆ ವ್ಯಾಕ್ಸಿನೇಷನ್ ತಗೊಂಡಾಗಲೂ ಏನಾಗುತ್ತೆ, ಈಸಿಯಾಗಿ ಬೇರೆ ಯಾವುದೇ ಲೈವ್ ಫಾರಿನ್ ಪಾರ್ಟಿಕಲ್ಸ್ ನಮ್ಮ ಬಾಡಿ ಒಳಗಡೆ ಬಂದ್ರೂ ಅದರ ವಿರುದ್ಧವಾಗಿ ನಮ್ಮ ಇಮ್ಯೂನ್ ಸಿಸ್ಟಮ್ ಹೋರಾಡುತ್ತೆ. ನೆಕ್ಸ್ಟ್, ಪ್ರಾಪರ್ ಡಿಸ್ಪೋಸಲ್ ಆಫ್ ವೇಸ್ಟ್, ಡಿಗ್ರೇಡಬಲ್, ಬಯೋಡಿಗ್ರೇಡಬಲ್, ನಾನ್ ಬಯೋಡಿಗ್ರೇಡಬಲ್. ದೆನ್ ನಮ್ಗೆ ಇವಾಗೆಲ್ಲ ಮುನ್ಸಿಪಾಲ್ಟಿ ಕಾರ್ಪೊರೇಷನ್ ಅವರು ತಗೊಳ್ಳುವಾಗ ವೇಸ್ಟ್ ಪ್ರಾಡಕ್ಟ್ಸ್ಗಳನ್ನು ತಗೊಳ್ಳುವಾಗ ಪ್ರತಿದಿನ ಸೆಗ್ರಿಗೇಷನ್ ಆಫ್ ವೇಸ್ಟ್ ಪ್ರಾಡಕ್ಟ್ಸ್ ಅಂತ ಮಾಡ್ತಾರೆ. ಅದೆಲ್ಲ ಹಸಿ ಕಸ ಮತ್ತು ಒಣ ಕಸ ಅಂತ ಹೇಳಿ ಈ ರೀತಿಯಾಗಿ ಪ್ರಾಪರ್ ಆಗಿ ಡಿಸ್ಪೋಸ್ ಮಾಡ್ಕೊಳ್ತಾರೆ, ತುಂಬ ಅನುಕೂಲ ಆಗುತ್ತೆ. ಯಾಕೆಂದರೆ ಅವುಗಳ ಮೆಥಡ್ಸ್ ಬೇರೆ ಬೇರೆ ಥರ ಇರುತ್ತೆ, ಹಾಗಾಗಿ ಅವುಗಳಿಗೆ ತಕ್ಕಂತೆ ನಾವು ಅದನ್ನು ಡಿಸ್ಪೋಸ್ ಮಾಡಬೇಕು. ದೆನ್ ಮೈಂಟೆನೆನ್ಸ್ ಆಫ್ ಹೈಜಿನಿಕ್ ಫುಡ್ ಆ್ಯಂಡ್ ವೇಸ್ಟ್ ರಿಸೋರ್ಸಸ್. ವೇಸ್ಟ್ ರಿಸೋರ್ಸಸ್ನ ಮೇಂಟೈನ್ ಮಾಡೋದು ಒಂದು ರೀತಿಯಲ್ಲೇ, ಅದೇ ಥರನೇ ಹೈಜಿನಿಕ್ ಫುಡ್ಡನ್ನು ನಾವು ಮೇಂಟೈನ್ ಮಾಡೋದು ಒಳ್ಳೆಯದು. ಸೊ ಈ 4 ಸ್ಟೆಪ್ಸ್ಗಳಿಂದ ನಮ್ಮ ಆರೋಗ್ಯ ಸುಧಾರಿಸುತ್ತೆ. ಹಾಗಾದರೆ ಆಪ್ಷನ್ಸನ್ನು ನೋಡ್ತಾ ಹೋಗೋಣ. ಫಸ್ಟ್, ಸೆಕೆಂಡ್ ಆ್ಯಂಡ್ ಥರ್ಡ್ ಸ್ಟೇಟ್ಮೆಂಟ್. ಸೆಕೆಂಡ್ ಆಪ್ಷನ್ ಇಸ್ ಸೆಕೆಂಡ್, ಥರ್ಡ್ ಆ್ಯಂಡ್ ಫೋರ್ತ್ ಸ್ಟೇಟ್ಮೆಂಟ್ಸ್. The third one is first, third and fourth statement, and the last one is first, second, third and fourth options. ಹಾಗಾದರೆ here the option is D. ಯಾವ್ದು 4 ಆಪ್ಷನ್ಸ್ಗಳು ಕರೆಕ್ಟಾಗಿ ಇವೆ. ನೆಕ್ಸ್ಟ್, consider the following statements. Health is a combination of the complete physical health, mental health and social health. The question is, which of the statements given above are correct? ಈ ಮೇಲಿನ 3 ಹೇಳಿಕೆಗಳಲ್ಲಿ ಯಾವುದು ತುಂಬ ಕರೆಕ್ಟಾಗಿರ್ತಕ್ಕಂತಹ ಸ್ಟೇಟ್ಮೆಂಟ್? ಸೊ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳಿರೋದು ಅದನ್ನು, ಹೆಲ್ತ್ ಅಂದರೆ ಇಟ್ ಈಸ್ ನಾಟ್ ಓನ್ಲಿ ಫಾರ್ ದ ಫಿಸಿಕಲ್ ಆರ್ ಮೆಂಟಲ್ ಆರ್ ಸೋಷಿಯಲ್, ಇಟ್ ಈಸ್ ಅ ಕಾಂಬಿನೇಷನ್ ಆಫ್ ಆರ್ ಇಟ್ ಈಸ್ ಅ ಕಲೆಕ್ಷನ್ ಆಫ್ ಆಲ್ ದ 3. ದೈಹಿಕವಾಗಿ ಆರೋಗ್ಯವಾಗಿರಬೇಕು, ಮಾನಸಿಕವಾಗಿ ಆರೋಗ್ಯವಾಗಿರಬೇಕು ಹಾಗೂ ಸಾಮಾಜಿಕ ಸ್ವಾಸ್ಥ್ಯವು ಅವನಲ್ಲಿ ಇರಬೇಕು. ಸೊ ಇವು 3 ಇತ್ತು ಅಂತಂದರೆ ಮಾತ್ರ ಅವನನ್ನು ಒಬ್ಬ ಆರೋಗ್ಯವಂತ ವ್ಯಕ್ತಿ ಅಂತ ಹೇಳಿ ಕರಿತೀವಿ, ಅದನ್ನು ನಾವು ಆರೋಗ್ಯ ಅಂತ ಕರ್ಕೊಳ್ತೇವೆ. ಹಾಗಾದರೆ ದ ಆಪ್ಷನ್ಸ್ ಆರ್ ಫಸ್ಟ್ ಆ್ಯಂಡ್ ಸೆಕೆಂಡ್, ಫಸ್ಟ್ ಆ್ಯಂಡ್ ಥರ್ಡ್, ಸೆಕೆಂಡ್ ಆ್ಯಂಡ್ ಥರ್ಡ್, ಫಸ್ಟ್, ಸೆಕೆಂಡ್ ಆ್ಯಂಡ್ ಥರ್ಡ್ ಸ್ಟೇಟ್ಮೆಂಟ್ಸ್. ಆಲ್ ದ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಹಾಗಾದರೆ ಅವರ್ ಆಪ್ಷನ್ ಈಸ್ ಬಿ, ಫಸ್ಟ್, ಸೆಕೆಂಡ್ ಆ್ಯಂಡ್ ಥರ್ಡ್ ಆಪ್ಷನ್. ಸೊ ಕಂಪ್ಲೀಟ್ ಫಿಸಿಕಲ್ ಹೆಲ್ತ್, ಮೆಂಟಲ್ ಹೆಲ್ತ್ ಆ್ಯಂಡ್ ಸೋಷಿಯಲ್ ಹೆಲ್ತ್. ಸೊ ಇಟ್ ಈಸ್ ಅ collective condition of a good health. The next question is, which of the following disease is communicable disease? ಅಂದರೆ ಒಬ್ಬರಿಂದ ಒಬ್ಬರಿಗೆ ಹರಡತಕ್ಕಂತಹ ರೋಗ ಯಾವ್ದು? ಆಪ್ಷನ್ಸ್ ಏನೇನು ಕೊಟ್ಟಿದ್ದಾರೆ? ರಿಕೆಟ್ಸ್, ಅನಿಬಯಾಸಿಸ್, ಡಯಾಬಿಟಿಸ್ ಆ್ಯಂಡ್ ಕ್ಯಾನ್ಸರ್. ಸೊ ಇಲ್ಲಿ ಒಂದೊಂದೇ ಆಪ್ಷನ್ಸನ್ನು ನಾವು ನೋಡ್ತಾ ಹೋದರೆ, ರಿಕೆಟ್ಸ್ ಏನಿದೆ, ರಿಕೆಟ್ಸ್ ಬರ್ತಕ್ಕಂಥದ್ದು ಲ್ಯಾಕ್ ಆಫ್ ವಿಟಮಿನ್ ಡಿ. ಸೊ ಇದೇನಾಗುತ್ತೆ, ಸ್ಟಂಟೆಡ್ ಗ್ರೋತ್ ಇರಬಹುದು, ಸಾಫ್ಟ್ ಬೋನ್ಸ್ಗಳಿರಬಹುದು, ಈ ರೀತಿಯಾದಂತಹ ಒಂದು ಕಂಡೀಷನ್ಸ್ ನಮ್ಮ ಬಾಡಿನಲ್ಲಿ ಆಗುತ್ತೆ. ಇನ್ನು ಡಯಾಬಿಟಿಸ್, ಈಗ ಆಲ್ರೆಡಿ ನಾವು ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ, ಪ್ಯಾಂಕ್ರಿಯಾಟಿಕ್ ರಿಲೇಟೆಡ್ ಡಿಸಾರ್ಡರ್, ಅದು ಡಯಾಬಿಟಿಸ್. ಇನ್ನು ಕ್ಯಾನ್ಸರಿಗೆ ಬಂತು ಅಂತಂದರೆ ಕಾರ್ಸಿನೋಜನ್ಸ್ ಅಂತ ಆಗ್ತದೆ. ಅದರಲ್ಲಿ ಕಾರ್ಸಿನೋಜನ್ಸ್ ಅಂತ ದೀಸ್ ಆರ್ ದ ಏಜೆಂಟ್ಸ್ ವಿಚ್ ಲೀಡ್ಸ್ ಟು ಕ್ಯಾನ್ಸರ್. ಅದರಲ್ಲಿ ಫಿಸಿಕಲ್ ಕಾರ್ಸಿನೋಜನ್, ಕೆಮಿಕಲ್ ಕಾರ್ಸಿನೋಜನ್ ಆ್ಯಂಡ್ ಬಯಾಲಜಿಕಲ್ ಕಾರ್ಸಿನೋಜನ್ ಅಂತ 3 ಬರುತ್ತೆ. ಸೊ ಫಿಸಿಕಲ್ ಕಾರ್ಸಿನೋಜನ್ ಅಂತಂದರೆ ಸಮ್ ರೇಡಿಯೇಷನ್ಸ್, ಎಕ್ಸ್ರೇ, ಗಾಮಾ ರೇ, ಬೀಟಾ ರೇ ಅಥವಾ ಇನ್ಫ್ರಾರೆಡ್ ರೇಸ್, ಅಲ್ಟ್ರಾವೈಲೆಟ್ ರೇಸ್, ಇವುಗಳಿಂದ ಏನಾಗುತ್ತೆ, ನಮ್ಮ ಬಾಡಿಗೆ ಪೆನೆಟ್ರೇಟ್ ಆಗಿ ಅಲ್ಲಿ ನಮ್ಮಲ್ಲಿ ಸ್ವಲ್ಪ ಮ್ಯೂಟೇಷನ್ಸ್ ಮಾಡಿ ಅದರಿಂದ ಟ್ಯೂಮರ್ಸ್ಗಳು ಫಾರ್ಮೇಷನ್ ಆಗುತ್ತೆ. ದಟ್ ಈಸ್ ಫಿಸಿಕಲ್ ಕಾರ್ಸಿನೋಜನ್. ಕೆಮಿಕಲ್ ಕಾರ್ಸಿನೋಜನ್ ಅಂತಂದರೆ ಬೈ ಯೂಸಿಂಗ್ ಸಮ್ ಕೆಮಿಕಲ್ಸ್, ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಬ್ಯಾನ್ ಮಾಡಿದೆ ಕೆಲವು ಕೆಮಿಕಲ್ಸ್ನ ಯೂಸ್ ಮಾಡೋದಿಲ್ಲ ಅಂತ. ಅಂಥದ್ದನ್ನು ನಾವು ತಗೊಂಡಾಗ ಏನಾಗುತ್ತೆ, ನಮಗೆ ಕ್ಯಾನ್ಸರ್ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಬಯಾಲಜಿಕಲ್ ಕಾರ್ಸಿನೋಜನ್ ಅಂತಂದರೆ ಆಂಕೋವೈರಸ್ಸಿಂದ ಬರ್ತಕ್ಕಂಥದ್ದು. ಆಂಕೋವೈರಸ್ ಅಂತ ದ ವೈರಸ್ ವಿಚ್ ಲೀಡ್ಸ್ ಟು ಕ್ಯಾನ್ಸರ್. ಸೊ ಆಲ್ ದೀಸ್ 3 types of carcinogens held responsible for the cancer. That's why cancer is not a communicable disease. Then ಉಳ್ಕೊಂಡಿರ್ತಕ್ಕಂಥ ಆಪ್ಷನ್ ಯಾವುದಪ್ಪ ಅಂತಂದರೆ ಅಮೀಬಯಾಸಿಸ್, ಅಮೀಬಿಕ್ ಡಿಸೆಂಟ್ರಿ ಅಂತ ಹೇಳಿ ಕರಿತೀವಿ. ಎಂಟಮೀಬಾ ಹಿಸ್ಟಾಲಿಟಿಕಾ ಆರ್ಗ್ಯಾನಿಸಮ್ ಅಂತ ಬರ್ತಕ್ಕಂಥ ಇಟ್ ಇಸ್ ಎ ಪ್ರೋಟೋಸೋವನ್ ಡಿಸೀಸ್. ಹಾಗಾಗಿ ದ ಆಪ್ಷನ್ ಈಸ್ ಬಿ, ದಟ್ ಈಸ್ ಅಮೀಬಯಾಸಿಸ್. ಸೊ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಡಿಸೀಸ್ ಇಸ್ ಕಮ್ಯುನಿಕೇಬಲ್ ಅಂತಂದರೆ ಅಮೀಬಯಾಸಿಸ್ ಇಸ್ ಎ ಕಮ್ಯುನಿಕೇಬಲ್ ಡಿಸೀಸ್. ಯಾಕೆ ಅಂತಂದರೆ ಯಾರಿಗೋ ಒಬ್ಬನಿಗೆ ಆ ಥರ ಡಿಸೆಂಟ್ರಿ ಆದಾಗ ಆ ಫೀಕಲ್ ಮ್ಯಾಟ್ರ್ ಮೇಲೆ ಒಂದಷ್ಟು ಪ್ಯಾಥೋಜನ್ಸ್ಗಳು ಕೂತ್ಕೊಂಡು ಅಥವಾ ಕ್ಯಾರಿಯರ್ಸ್ಗಳು ಕೂತ್ಕೊಂಡು ಅದು ಏನಾದರೂ
ಕಂಟಾಮಿನೇಟೆಡ್ ಫುಡ್ ಆ್ಯಂಡ್ ವಾಟರ್ ಮಾಡ್ತಾರೆ, ಅದ್ರ ಮುಖಾಂತರ ನಮಗೆ ನೀಟಾಗಿ ಈಸಿಯಾಗಿ ಅಮೀಬಯಾಸಿಸ್ ಸ್ಪ್ರೆಡ್ ಆಗುತ್ತೆ. ಹಾಗಾಗಿ ಕಮ್ಯುನಿಕೇಬಲ್ ಡಿಸೀಸ್ಗೆ ಕೊಟ್ಟಿರ್ತಕ್ಕಂತಹ ಆಪ್ಷನ್ಸಲ್ಲಿ ಎಕ್ಸಾಂಪಲ್ ಯಾವುದು ಅಂದರೆ ಅಮೀಬಯಾಸಿಸ್. ನೆಕ್ಸ್ಟ್ ಕ್ವಶನ್, ಈ ಸೆಗ್ಮೆಂಟಿನ ಲಾಸ್ಟ್ ಕ್ವಶನ್. ವಿಚ್ ಆಫ್ ದ ಫಾಲೋಯಿಂಗ್ ನಾನ್ ಇನ್ಫೆಕ್ಷಿಯಸ್ ಡಿಸೀಸ್ ಇಸ್ ಅ ಮೇಜರ್ ಕಾಸ್ ಆಫ್ ಡೆತ್ ಇನ್ ಹ್ಯೂಮನ್ಸ್? ಈ ಕೆಳಗಡೆ ಕೊಟ್ಟಿರ್ತಕ್ಕಂತಹ ಸಾಂಕ್ರಾಮಿಕವಲ್ಲದ ರೋಗಗಳ ಪಟ್ಟಿಯಲ್ಲಿ ಯಾವುದು ಅತಿ ಹೆಚ್ಚು ಸಾವನ್ನು ಸಂಭವಿಸುತ್ತದೆ ಮನುಷ್ಯರಲ್ಲಿ ಅನ್ನುವಂತಹ ಪ್ರಶ್ನೆ ಕೊಟ್ಟಿದ್ದಾರೆ. ಸೊ ದ ಆಪ್ಷನ್ಸ್ ಆರ್ ಕ್ಯಾನ್ಸರ್, ಏಡ್ಸ್, ಆಸ್ಮಾ ಆ್ಯಂಡ್ ಟೈಫಾಯ್ಡ್. ಸೊ ಹಿಯರ್ ದ ಆಪ್ಷನ್ ಈಸ್ ಕ್ಯಾನ್ಸರ್. ಯಾಕೆ ಅಂತಂದರೆ ಏಡ್ಸ್, ಆಸ್ಮಾ ಆ್ಯಂಡ್ ಟೈಫಾಯ್ಡ್ ಇವೆಲ್ಲವೂ ಏನಾಗುತ್ತೆ, ಒಬ್ಬರಿಂದ ಒಬ್ಬರಿಗೆ ಹರಡ್ತಕ್ಕಂತಹ ರೋಗಗಳು. ಆದರೆ ಕ್ಯಾನ್ಸರ್ ಅಂತಕ್ಕಂಥದ್ದು ಒಬ್ಬರಿಂದ ಒಬ್ಬರಿಗೆ ಹರಡೋದಿಲ್ಲ, ಬಟ್ ಹರಡದೇ ಇದ್ರೂ ಹೆಚ್ಚು ಎಫೆಕ್ಟ್ ಮಾಡ್ತಕ್ಕಂಥದ್ದು ಕ್ಯಾನ್ಸರ್. ಈವನ್ ಇಲ್ಲಿ ಆಸ್ಮಾ ಕೆಲವೊಮ್ಮೆ ನಾವು ಎರಡು ರೀತಿಯಲ್ಲೂ ತಗೊಳ್ಬೇಕಾಗುತ್ತೆ, ಬಟ್ ಇದು ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಆದ್ರೂ ಆಸ್ಮಾ. ಆದರೆ ಅದರಿಂದ ಕ್ಯಾನ್ಸರ್ಗೆ ಕಂಪೇರ್ ಮಾಡುವಷ್ಟು ಡೆತ್ತು ಇದರಲ್ಲಿ ಆಗೋದಿಲ್ಲ. ಸೊ IV ಇಂಜೆಕ್ಷನ್ಸ್ಗಳನ್ನು ಕೊಡ್ತಾರೆ, ಅದೇ ರೀತಿಯಲ್ಲೇ ನೆಬುಲೈಸೇಷನ್ ಮಾಡಿಸ್ಕೊಳ್ಳೋದು, ಈ ಒಂದು ಪ್ರೋಸೆಸ್ಸಿಂದ ತಕ್ಕಮಟ್ಟಿಗೆ ಆಸ್ಮಾವನ್ನು ನಾವು ಕಂಟ್ರೋಲ್ ಮಾಡ್ಕೊಳ್ಬೋದು. ಸೊ ಟೈಫಾಯ್ಡು ಮತ್ತು ಏಡ್ಸ್ ಏನಿದೆ ಅದು ಒಬ್ಬರಿಂದ ಒಬ್ಬರಿಗೆ ಹರಡ್ತಕ್ಕಂಥದ್ದು. ಆದರೆ ಕ್ಯಾನ್ಸರ್ ಏನಿದೆ, ಕ್ಯಾನ್ಸರಿಂದ ಒಬ್ಬರಿಂದ ಒಬ್ಬರಿಗೆ ಹರಡದೇ ಇದ್ರೂ ದೋ ಇಟ್ ಈಸ್ ಎ ನಾನ್ ಇನ್ಫೆಕ್ಷಿಯಸ್ ಡಿಸೀಸ್, ವೆನ್ ವಿ ಕಂಪೇರ್ ದ ಪರ್ಸೆಂಟೇಜ್ ಆಫ್ ದ ಡೆತ್, ಮಾರ್ಟಾಲಿಟಿ ರೇಟನ್ನು ನಾವು ಕಂಪೇರ್ ಮಾಡ್ತೀವಿ ಅಂತಂದರೆ ಕ್ಯಾನ್ಸರ್ನಲ್ಲಿ ತುಂಬ ಇಟ್ ಈಸ್ ಅ ಫೀಟಲ್ ಡಿಸೀಸ್, ತುಂಬಾ ಹೆಚ್ಚು ಪ್ರಭಾವವನ್ನು ಬೀಳ್ತಕ್ಕಂತಹ ರೋಗ. ಹಾಗಾಗಿ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ನಾನ್ ಇನ್ಫೆಕ್ಷಿಯಸ್ ಡಿಸೀಸ್ ಇಸ್ ಅ ಮೇಜರ್ ಕಾಸ್ ಆಫ್ ಡೆತ್ ಇನ್ ಹ್ಯೂಮನ್ಸ್ ಅಂತಂದರೆ ದ ಆಪ್ಷನ್ ಈಸ್ ಕ್ಯಾನ್ಸರ್. ಓಕೆ, ಸೊ ಈ ಒಂದು ಸೆಗ್ಮೆಂಟ್ನನ್ನು ನಾವು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ. ನೆಕ್ಸ್ಟ್ ಸೆಗ್ಮೆಂಟ್ನಲ್ಲಿ ಮತ್ತಷ್ಟು ಕ್ವಶನ್ಸ್ಗಳನ್ನು ಇದೇ ರೀತಿಯಲ್ಲೇ ಡಿಸ್ಕಸ್ ಮಾಡೋಣ. ಸೊ ಪ್ಲೀಸ್ ಐ ರಿಕ್ವೆಸ್ಟ್ ಯು ಆಲ್ to subscribe for our EduMerge classes, like, comment and share. Thank you.